ಸೊ ಲಾಸ್ಟ್ ವೀಕ್ ನಾವು ಮಂಗಲಾಚರಣ ಪ್ರೇಯರ್ಸ್ನ ಅರ್ಥ ತಿಳ್ಕೊಂಡಿದ್ವಿ. ಇವತ್ತು ನಾವು ಭಗವದ್ಗೀತೆಯ ಇನ್ನೊಂದು ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇದು 9ನೇ ಅಧ್ಯಾಯ 22ನೇ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದರ ಅರ್ಥ, ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಇದು ಭಗವದ್ಗೀತೆಯಲ್ಲಿ ಒಂದು ಮುಖ್ಯವಾದ ಶ್ಲೋಕ. ಇಲ್ಲಿ ಕೃಷ್ಣ ಎಲ್ಲ ಭಕ್ತರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ನಾನು ನಿಮಗೆ ಇಲ್ಲದ್ದನ್ನು ಕೊಡ್ತೇನೆ, ಇರುವುದನ್ನು ಕಾಪಾಡ್ತೀನಿ ಅಂತ. ಅನನ್ಯ ಅಂದ್ರೆ ಅನ್ಯ ಗುರಿ ಇಲ್ಲದೆ, ಚಿಂತೆಯಂತಹ ಕೇಂದ್ರೀಕರಿಸಿ ಅಂದ್ರೆ ಮನಸ್ಸಲ್ಲಿ ಚಿಂತನೆ ಮಾಡುವುದು, ಮಾಂ ನನ್ನನ್ನು, ಯಾವ ಜನಾ ವ್ಯಕ್ತಿಗಳು, ಪರ್ಯುಪಾಸತೆ ಸರಿಯಾಗಿ ಆರಾಧಿಸುತ್ತಾರೋ, ತೇಷಾಂ ಅವರ, ನಿತ್ಯ ಸದಾ, ಅಭಿಯುಕ್ತಾನಾಂ ಭಕ್ತಿಯಲ್ಲಿ ನೆಲೆಸಿದ, ಯೋಗ ಅಪೇಕ್ಷೆಗಳನ್ನು, ಕ್ಷೇಮಂ ರಕ್ಷಣೆಯನ್ನು, ವಹಾಮಿ ವಹಿಸಿಕೊಳ್ಳುತ್ತೇನೆ, ಅಹಂ ನಾನು. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸ್ವಯಂ ನಾನೇ ಬಂದು ನಿಮಗೆ ರಕ್ಷಣೆ ಮಾಡ್ತೀನಿ ಅಂತ. ಸೊ ಬೇರೆಯವರನ್ನು ಕಳಿಸೋದಿಲ್ಲ, ಸ್ವಯಂ ಕೃಷ್ಣನೇ ಸ್ವತಃ ಬಂದು ರಕ್ಷಣೆ ಮಾಡ್ತೀನಿ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಸ್ವಯಂ ಬಂದು ನನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಅನನ್ಯ ಚಿಂತೆ ಅಂತ ಬೇರೆ ಅನ್ಯ ವಿಷಯಗಳ ಬಗ್ಗೆ ಯೋಚನೆ ಮಾಡದೆ ಕೇವಲ ಕೃಷ್ಣನ ಬಗ್ಗೆ ಯೋಚನೆ ಮಾಡುವಂತವರಿಗೆ ಕೃಷ್ಣ ಈ ಒಂದು ಸ್ವಯಂ ಬಂದು ರಕ್ಷಣೆಯನ್ನ ಕೊಡ್ತಾನೆ. ಕೃಷ್ಣ ಸ್ವತಃ ಯಾಕೆ ಬರಬೇಕು? ಯಾಕೆಂದ್ರೆ ಭಕ್ತರು ಕೃಷ್ಣನಿಗೆ ತುಂಬಾ ಪ್ರಿಯವಾದವರು. ಸೊ ಸ್ವಯಂ ಕೃಷ್ಣನೇ ಬಂದು ರಕ್ಷಣೆ ಮಾಡ್ತಾನೆ. ಹೇಗೆ ಒಂದು ಮಗು ಕಷ್ಟದಲ್ಲಿದ್ದಾಗ ತಂದೆ ತಾಯಿ ಸ್ವಯಂ ಬಂದು ಸ್ವತಃ ಬಂದು ಅವರು ರಕ್ಷಣೆ ಮಾಡ್ತಾರೆ, ಅವರ ಆರೈಕೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಕೃಷ್ಣ ಕೂಡ ತನ್ನ ಭಕ್ತರು ಕಷ್ಟದಲ್ಲಿದ್ರೆ ಸ್ವಯಂ ಕೃಷ್ಣನೇ ಬಂದು ರಕ್ಷಣೆ ಮಾಡ್ತಾನೆ, ಇನ್ನೊಬ್ಬರ ಮುಖಾಂತರ ಮಾಡೋದಿಲ್ಲ ಅಂತ. ಸೊ ಒಂದು ಕತೆ ಇದೆ, ಅಕ್ಬರ್ ಬೀರ್ಬಲ್ ಸ್ಟೋರಿ. ಸೊ ಬೀರ್ಬಲ್ ಅವನು ಒಬ್ಬ ಬ್ರಾಹ್ಮಣನಾಗಿದ್ದ, ಆದ್ರೆ ಅಕ್ಬರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದ. ಆದ್ರೆ ತುಂಬಾ ಬುದ್ಧಿವಂತ. ಸೊ ಅಕ್ಬರ್ ಒಂದ್ಸಲ ಬೀರ್ಬಲ್ ಕೇಳ್ತಾನೆ, ಬೀರ್ಬಲ್, ನಿಮ್ಮ ಶಾಸ್ತ್ರದಲ್ಲಿ ಭಗವಂತ ಸ್ವಯಂ ಬಂದು ರಕ್ಷಣೆ ಮಾಡ್ತಾನೆ ಅಂತ ಬರೆದಿದೆ, ಸ್ವಯಂ ಅವತಾರ ತಗೊಂತಾನೆ ಅಂತ ಬರೆದಿದೆ, ಇದು ಸತ್ಯನಾ? ಅದು ಹೇಗೆ ಸಾಧ್ಯ? ದೇವರು ಅಷ್ಟು ದೊಡ್ಡವನು, ಅವ್ರು ಯಾಕೆ ಈ ಭೂಮಿಯಲ್ಲಿ ಬರ್ತಾರೆ ಅಂತ. ಆಗ ಬೀರ್ಬಲ್ ಹೇಳ್ತಾನೆ, ಓಕೆ, ನಾನು ಇದಕ್ಕೆ ಉತ್ತರ ಸ್ವಲ್ಪ ಸಮಯದ ನಂತರ ಕೊಡ್ತೀನಿ ಅಂತ. ಆಗ ಬೀರ್ಬಲ್ ಏನ್ ಮಾಡ್ತಾನೆ, ಒಂದು ಅಕ್ಬರ್ನ ಮಗ ಇದ್ದ, ಮಗುನ್ ಕಾಣೋ ತರಾನೇ ಒಂದು ಗೊಂಬೆಯನ್ನು ಮಾಡಿ, ಆ ಗೊಂಬೆಯನ್ನ ಅಲ್ಲಿ ಒಂದು ಕೆರೆ ಇತ್ತು, ಕೆರೆಯಲ್ಲಿ ಒಂದು ನೌಕೆಯಲ್ಲಿ ಆ ಮಗು ಅಂದ್ರೆ ವಿಹಾರ ಮಾಡ್ತಿರೋ ಹಾಗೆ ಅವನು ಕಾಣಿಸ್ಕೊಂಡ. ಆ ರೀತಿ ಒಂದು ವ್ಯವಸ್ಥೆ ಮಾಡಿದ ಬೀರ್ಬಲ್. ಆಗ ಆ ಕೆರೆಯ ಮಧ್ಯದಲ್ಲಿ ಇರ್ಬೇಕಾದ್ರೆ ಆ ಮಗು, ಆ ಗೊಂಬೆ ನೀರಲ್ಲಿ ಬಿಡಿಸ್ಬಿಟ್ಟ. ಆಗ ಬೀರ್ಬಲ್ ಹೇಳ್ತಾನೆ, ಅಕ್ಬರ್, ನಿನ್ನ ಮಗ ನೀರಲ್ಲಿ ಬಿದ್ದಿದ್ದಾನೆ, ಮುಳುಗ್ತಾ ಇದ್ದಾನೆ. ಹೌದಾ ಅಂತ ಅಕ್ಬರ್ ಕೇಳಿದ ತಕ್ಷಣ ಅಕ್ಬರ್ ಅವನು ಓಡೋಡ್ ಬಂದು ನೀರಲ್ಲಿ ಜಿಗಿದು ಬಿಡ್ತಾನೆ ಕಾಪಾಡೋದಕ್ಕೆ. ಅವನ ಶರೀರದ ಮೇಲೆ ಎಲ್ಲ ಒಳ್ಳೆ ವಸ್ತ್ರಗಳಿತ್ತು, ರೇಷ್ಮೆ ವಸ್ತ್ರಗಳು, ಆಭರಣಗಳು, ಕಿರೀಟ ಮತ್ತೆ ಎಲ್ಲ ಇತ್ತು. ಅದನ್ನ ಬಿಚ್ಚಿಡ್ಲಿಲ್ಲ ಕೂಡ, ಅದ್ರ ಜೊತೆನೆ ಜಿಗಿದ್ಬಿಟ್ಟ ನೀರಲ್ಲಿ ಕಾಪಾಡೋದಕ್ಕೆ. ಯಾಕಂದ್ರೆ ಮಗು ತಂದೆಗೆ ತುಂಬಾ ಪ್ರಿಯವಾದವರು.
ಆಗ ಅಕ್ಬರ್ ಆ ಗೊಂಬೆಯನ್ನು ತಗೊಂಡು ಬರ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ ಇದು ಮಗ ಅಲ್ಲ, ಅವ್ನ್ ಗೊಂಬೆ ಅಂತ. ಬೀರ್ಬಲ್ ಯಾಕೆ ಈ ರೀತಿ ಮಾಡಿದೆ? ಆಗ ಬೀರ್ಬಲ್ ಹೇಳ್ತಾನೆ, ಆಕ್ಚುಲಿ ಹೇಗೆ ನೀವು ನಿಮ್ಮ ಮಕ್ಕಳನ್ನ ಕಾಪಾಡೋದಕ್ಕೆ ಇಷ್ಟೊಂದು ಆತುರದಿಂದ ಹೋಗ್ತಿರೋ, ಅದೇ ರೀತಿ ಕೃಷ್ಣ ಕೂಡ ತನ್ನ ಭಕ್ತನ ಕಾಪಾಡೋದಕ್ಕೆ ಸ್ವಯಂ ಅವರೇ ಬರ್ತಾರೆ ಅಂತ. ಈ ರೀತಿ ಒಂದು ಕಥೆಯನ್ನ ಇಲ್ಲಿ ಹರೇ ಕೃಷ್ಣ. ಧ್ವನಿ ಕೇಳ್ತಾ ಇದೆಯಾ? ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಸೊ ಒಂದು ಡೌಟ್ ಆಗುತ್ತೆ ಅವ್ರಿಗೆ, ಯಾವ ರೀತಿ ಇದು ಸತ್ಯ ಅಂತ. ಆಗ ಒಂದು ಪೆನ್ ತಗೊಂಡು ಈ ಒಂದು ಶ್ಲೋಕವನ್ನ ಕಟ್ ಮಾಡ್ತಾರೆ, ಅಳಿಸ್ಬಿಡ್ತಾರೆ. ಸೊ ಇದ್ರ ಮೇಲೆ ವಿಶ್ವಾಸ ಆಗೋದಿಲ್ಲ ಅವ್ರಿಗೆ. ಆಗ ಮನೇಲಿ ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ನನ್ನ ಹೆಂಡತಿಗೆ ಹೇಳ್ತಾರೆ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನು ಮನೇಲಿ ಏನಾದ್ರು ಅಡಿಗೆ ಮಾಡು ಅಂತ. ಸೊ ಅರ್ಜುನಾಚಾರ್ಯ ಹೊರಗಡೆ ಹೋದ್ರು ಸ್ನಾನ ಮಾಡಕ್ಕೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಮನೆಯಲ್ಲಿ ಒಬ್ರು ನಾಕ್ ಆಗುತ್ತೆ, ಬಾಗಲ್ ಬಾರಿಸ್ತಾರೆ ಯಾರು. ಆಗ ಈ ಹೆಂಡತಿ ಹೋಗಿ ನೋಡಿ ಓಪನ್ ಮಾಡ್ತಾಳೆ. ಅಲ್ಲಿ ಇಬ್ರು ಬಾಲಕರು ಸುಂದರವಾಗಿ ಕಾಣ್ತಾ ಇದ್ರು. ಆದ್ರೆ ಭಾರವನ್ನು ಹೊತ್ಕೊಂಡ್ ಬಂದಿದ್ರು. ಭಾರವನ್ನು ಹೊತ್ಕೊಂಡ್ ಬಂದಾಗ ನೋಡಿದಾಗ ಕೇಳ್ತಾಳೆ, ಯಾರು ಕಳಿಸಿದ್ದು ಅಂತ. ಆಕ್ಚುಲಿ ನಿಮ್ಮ ಗಂಡ ಅರ್ಜುನಾಚಾರ್ಯ ಕಳಿಸದ ಅಂತ. ಹೌದಾ, ಇಷ್ಟೊಂದು ಭಾರ ಹೊರಿಸಿ ಕಳಿಸಿದಾರ? ಅದನ್ನ ಕೆಳಗೆ ಇಳಿಸ್ಬಿಡ್ತಾಳೆ. ಸೊ ಇಷ್ಟೊಂದು ಕಷ್ಟಪಟ್ಟು ಬಂದಿದ್ದೀರಾ ನೀವು, ಸೊ ದಯವಿಟ್ಟು ಏನಾದ್ರು ಒಳಗಡೆ ಬನ್ನಿ, ಸ್ವಲ್ಪ ಏನಾದ್ರು ತಿನ್ನಿ ಅಂತ. ಆಗ ಅವ್ರು ಹೇಳ್ತಾಳೆ, ಇಲ್ಲ ನನ್ಗೆ ತುಂಬಾ ಕೆಲಸ ಇದೆ, ನಾವು ಹೋಗ್ಬೇಕು ಅಂತ. ಆಗ ಅವರು ಹಿಂತಿರುಗಿ ಹೋಗ್ಬೇಕಾದ್ರೆ ಹಿಂದ್ಗಡೆ ನೋಡ್ತಾರೆ, ಕೋಲಿನಿಂದ ಹೊಡೆದಿರುವಂತ ಒಂದು ಚಿಹ್ನೆ ಬೆನ್ನ ಮೇಲಿತ್ತು. ಆಗ ಆಶ್ಚರ್ಯ ಆಗುತ್ತೆ ಅವಳಿಗೆ, ಏನಿದು, ಈ ಗುರುತು ಹೇಗ್ ಬಂತು ಅಂತ. ಅರ್ಜುನಾಚಾರ್ಯ ನಮ್ಮ ಮೇಲೆ ಭಾರ ಹೊರಿಸಿದ್ ಮಾತ್ರ ಅಲ್ಲ, ನಮಗೆ ಹೊಡೆದನ್ ಕೂಡ, ಹಿಂದೆ ಒಂದು ಕೋಲಿಂದ ಹೊಡೆದು ಕಳಿಸಿದಾನೆ. ಹೌದಾ, ಎಂತ ಕುರೂರಿ ನಮ್ಮ ಅರ್ಜುನಾಚಾರ್ಯ. ಸೊ ಬರ್ಲಿ ನೋಡ್ತೀನಿ ಅಂತ ಅವಳು ಹೇಳ್ತಾಳೆ. ಆಗ ಇಬ್ರು ಬಾಲಕರು ಹೋಗ್ಬಿಡ್ತಾರೆ. ಆಗ ಸ್ವಲ್ಪ ಹೊತ್ತಿನ ನಂತರ ಅರ್ಜುನಾಚಾರ್ಯ ಬರ್ತಾರೆ. ಮನೇಲಿ ನೋಡ್ತಾನೆ, ಎಲ್ಲ ಅಡಿಗೆ ಆಗಿದೆ, ಎಲ್ಲ ಸಿದ್ಧತೆ ಆಗಿದೆ. ಆಗ ಆಶ್ಚರ್ಯ ಆಗುತ್ತೆ, ಯಾರು ಕಳಿಸಿದ್ದಿದ್ದಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ನೀನೇ ಕಳಿಸಿದ್ದು ತಾನೆ, ನೀವೇ ಆ ಹುಡುಗರ ಮುಖಾಂತರ ಕಳಿಸಿದ್ದು. ಹುಡುಗರ? ನಾನು ಏನು ಕಳಿಸಿಲ್ಲ, ಬರೀ ಸ್ನಾನ ಮಾಡ್ಕೊಂಡ್ ಬಂದೆ. ಯಾರು ತಂದ್ರು? ಹೌದಾ, ಇಬ್ರು ಹುಡುಗರು ತಂದ್ರು. ಹೇಗ್ ಕಾಣ್ತಾ ಇದ್ರು ಅವರು? ತುಂಬಾ ಸುಂದರವಾಗಿದ್ರು. ಒಬ್ಬ ನೀಲಿ ಬಣ್ಣ, ಒಬ್ಬ ಬಿಳಿ ಬಣ್ಣ, ಮತ್ತೆ ಒಂದು ನವಿಲಿನ ಗೆರೆ ತಲೆ ಮೇಲಿತ್ತು. ಹೌದಾ, ಅವ್ರು ಬಂದಿದ್ರ? ಸಾಕ್ಷಾತ್ ಕೃಷ್ಣ ಬಲರಾಮೇ ಬಂದಿದ್ರು. ಅರ್ಜುನಾಚಾರ್ಯ ಆಶ್ಚರ್ಯ ಆಗತ್ತೆ. ಹೆಂಡತಿ ಹೇಳ್ತಾಳೆ, ಅಷ್ಟೇ ಅಲ್ಲ, ಅವ್ರ ಬೆನ್ನ ಮೇಲೆ ಒಂದು ಕೋಲಿನಿಂದ ಹೊಡೆದಿರುವಂತ ಒಂದು ಗುರುತು ಕೂಡ ಇತ್ತು. ಹೌದಾ? ಆಗ ಅರ್ಜುನಾಚಾರ್ಯ ಯೋಚನೆ ಮಾಡ್ತಾನೆ, ಏನಿರ್ಬೋದು ಅಂತ ಇದು. ಆಗ ಅವನಿಗೆ ಅರಿವಾಗುತ್ತೆ, ಆಕ್ಚುಲಿ ಭಗವದ್ಗೀತೆಯ ವಾಕ್ಯಗಳು, ಭಗವದ್ಗೀತೆ ಕೃಷ್ಣನೇ, ಕೃಷ್ಣನ ಗ್ರಂಥ ರೂಪ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ. ಸೊ ಭಗವದ್ಗೀತೆಯಲ್ಲಿರುವಂತ ಈ ಶ್ಲೋಕವನ್ನ ಸ್ಕ್ರಾಚ್ ಮಾಡಿದ್ದ, ಅಳಿಸ್ಬಿಟ್ಟಿದ್ದ ಆ ಗುರುತು ಕೃಷ್ಣನ ಬೆನ್ನಿನ ಮೇಲೆ ಬಂದಿತ್ತು ಅಂತ. ಆಗ ಅವನು ಪಶ್ಚಾತ್ತಾಪ ಬಿಟ್ಟು ಮತ್ತೆ ಅದನ್ನ ಮಾರ್ಕ್ ಅನ್ನು ಅಳಿಸ್ತಾನೆ. ಆಗ ಕೃಷ್ಣನ ಮೇಲೆ ಮಾರ್ಕ್ ಕೂಡ ಹೋಗ್ಬಿಡುತ್ತೆ. ಈ ರೀತಿ ಒಂದು ಶ್ರದ್ಧೆಯಿಂದ ನಾವು ಈ ಭಗವದ್ಗೀತೆಯನ್ನು ಓದ್ಬೇಕು. ಎಲ್ಲಾ ಶ್ಲೋಕಗಳು ಸತ್ಯ, ಅದ್ರ ಮೇಲೆ ಸಂಶಯವನ್ನ ಇಟ್ಕೋಬಾರ್ದು. ಅದೇ ಇದರ ಅರ್ಥ, ಅದೇ ಈ ಶ್ಲೋಕದ ಅರ್ಥ. ಯಾರು ಕೃಷ್ಣನ ಮೇಲೆ ವಿಶ್ವಾಸ ಇಟ್ಟು ಅನನ್ಯ ರೂಪದಲ್ಲಿ ಭಕ್ತಿ ಮಾಡ್ತಾರೋ ಅವರಿಗೆ ಅವರು ಯೋಗಕ್ಷೇಮವನ್ನು ಕೊಡ್ತಾರೆ ಅಂತ. ಓಕೆ, ಈ ಶ್ಲೋಕವನ್ನ ಈಗ ಉಚ್ಚಾರಣೆ ಮಾಡೋಣ.
ಯಾರಾದರೂ ನನ್ನ ಹಿಂದೆ ಉಚ್ಚಾರಣೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಒಬ್ರು ಮೈಕ್ನ ಅನ್ಮ್ಯೂಟ್ ಮಾಡಿ ನನ್ನ ಹಿಂದೆ ಹೇಳಿ. ಮತ್ತೆ ಎಲ್ಲರೂ ಕೂಡ ತಾವು ಉಚ್ಚಾರಣೆ ಮಾಡಿ ತಮ್ಮ ತಮ್ಮ ಸ್ಥಳದಲ್ಲಿ. ಓಕೆ, ಲಕ್ಷ್ಮಿ ಭಾಸ್ಕರ್ ಇಸ್ ವಾಲಂಟರಿಂಗ್. ಅವ್ರು ಕೈ ಎತ್ತಿದ್ದಾರೆ ಲಕ್ಷ್ಮಿ ಅವರು. ನೀವು ಅನ್ಮ್ಯೂಟ್ ಮಾಡಬೇಕು. ಹರೇ ಕೃಷ್ಣ. ಓಕೆ, ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ನಾನು ಹೇಳ್ತೀನಿ ಈಗ. ಸೊ ಮೊದಲನೇ ಭಾಗ ಮೂರ್ ಸಲ ಹೇಳಿ ಎಲ್ಲರೂ. ಸೊ ಝೂಮ್ ಅಲ್ಲಿ ಯಾರ್ಯಾರು ಇದ್ರೆ ಎಲ್ಲರೂ ಮೂರ್ ಸಲ ಹೇಳ್ಬೇಕು. ಅನನ್ಯಾಶ್ಚಿಂತಯಂತೋ ಮಾಂ ಅನನ್ಯಾಶ್ಚಿಂತಯಂತೋ ಮಾಂ ಅನನ್ಯಾಶ್ಚಿಂತಯಂತೋ ಮಾಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಯೇ ಜನಾ ಪರ್ಯುಪಾಸತೆ ಯೇ ಜನಾ ಪರ್ಯುಪಾಸತೆ ಯೇ ಜನಾ ಪರ್ಯುಪಾಸತೆ ಅನನ್ಯಾಶ್ಚಿಂತಯಂತೋ ಮಾಂ 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 ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಡೀ ಶ್ಲೋಕ 3 ಬಾರಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ ಝೂಮ್ ಅಲ್ಲಿ? ಹರೇ ಕೃಷ್ಣ ಪ್ರಭುಜಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಯಾ ಸವಿತಾ ಮಾತಾಜಿ ಅಂಡ್ ವಿನಯ್. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಓಕೆ, ಭಾರತಿ ಮಾತಾಜಿ ದೆನ್ ವಿನಯ್ ಪ್ರಭು. ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ವಿನಯ್ ಅವರೇ. ಹರೇ ಕೃಷ್ಣ ಪ್ರಭುಜಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ನಂದಿನಿ ಅವರು ಹೇಳ್ತೀರಾ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಓಕೆ, ಸೊ ಕೆಲವೊಂದು
ಪ್ರಶ್ನೆಗಳು ಬಂದಿದೆ ಗೂಗಲ್ ಫಾರ್ಮ್ ಅಲ್ಲಿ. 3 ಪ್ರಶ್ನೆಗಳಿದೆ ಇವತ್ತು. ಒಂದು ವಿನಯ್ ಅವರು ಕೇಳಿದ್ದಾರೆ, ಈಸ್ ಗೌತಮ್ ಬುದ್ಧ ಇನ್ಕಾರ್ನೇಷನ್ ಆಫ್ ಲಾರ್ಡ್ ವಿಷ್ಣು? I think it is yes. Then why don't we see in temples Gautam Buddha as part of Dashavatara sculptures? Okay. So ಪ್ರಶ್ನೆ ಏನಂದ್ರೆ, ಗೌತಮ ಬುದ್ಧರು ವಿಷ್ಣುವಿನ ಅವತಾರವೇ? ಅದು ಹೌದಾಗಿದ್ರೆ ದಶಾವತಾರದಲ್ಲಿ ಬುದ್ಧರ ಒಂದು ಮೂರ್ತಿ ದಶಾವತಾರದಲ್ಲಿ ಯಾಕೆ ಕೆತ್ತೋದಿಲ್ಲ ಅಂತ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದ್ರೆ, ಗೌತಮ ಬುದ್ಧರು ಕೃಷ್ಣನ ಅವತಾರನೇ, ಅದು ಸತ್ಯ. ಅವರು ದಶಾವತಾರದಲ್ಲಿ ಕೂಡ ಬರ್ತಾರೆ. ಸೊ ಕೆಲವೊಂದು ರೆಫರೆನ್ಸಸ್ ನಿಮ್ಗೆ ಕೊಡ್ತೀನಿ ನಾನು. ಇದು ಪ್ರಥಮ ಸ್ಕಂದ 3ನೇ ಅಧ್ಯಾಯ. ಶಿಲ ವ್ಯಾಸದೇವರು ಎಲ್ಲ ಅವತಾರಗಳ ಒಂದು ಲಿಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 22 ಅವತಾರಗಳ ಒಂದು ಲಿಸ್ಟ್ ಹೇಳ್ತಾ ಇದ್ದಾರೆ. ಅದರಲ್ಲಿ ಬುದ್ಧರ ಹೆಸರು ಕೂಡ ಬರುತ್ತೆ. ತತಃ ಕಲೌ ಸಂಪ್ರವೃತ್ತೆ ಸಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನಾಂಜನಸೂತಃ ಕೀಕಟೇಶು ಭವಿಷ್ಯತಿ. ತತಃ ಕಲೌ ಸಂಪ್ರವೃತ್ತೆ, ಕಲಿಯುಗ ಪ್ರಾರಂಭವಾದಾಗ, ಸಮೋಹಾಯ ಸುರದ್ವಿಷಾಂ, ಸಮೋಹ ಅಂದ್ರೆ ಅವರ ಭ್ರಮಿತಗೊಳಿಸುವುದಕ್ಕೆ, ಸುರದ್ವಿಷಾಂ ಅಂದ್ರೆ ಯಾರು ವೇದಗಳನ್ನ ಪಾಲಿಸ್ತಾ ಇಲ್ಲ ಅಥವಾ ಯಾರು ದೇವತೆಗಳಿಗೆ ದ್ವೇಷ ಮಾಡ್ತಾ ಇದ್ದಾರೆ, ಸುರದ್ವಿಷಾಂ ಅವರನ್ನ ಭ್ರಮಿತಗೊಳಿಸೋದಕ್ಕೆ ಬುದ್ಧರು ಬರ್ತಾರೆ. ಬುದ್ಧೋ ನಾಮ್ನಾ ಅಂಜನಾ ಸುತಃ, ಅವರ ತಾಯಿ ಹೆಸರು ಅಂಜನಾ. ಕೀಕಟೇಶು, ಕೀಕಟ ದೇಶದಲ್ಲಿ ಅಂದ್ರೆ ಬಿಹಾರ್ ದೇಶದಲ್ಲಿ, ಭವಿಷ್ಯತಿ ಬರ್ತಾರೆ ಅಂತ ಒಂದು ಭವಿಷ್ಯವಾಣಿ ಈ ಶ್ರೀಮದ್ ಭಾಗವತ ಪುರಾಣದಲ್ಲಿ ಹೇಳಿದೆ. So in the beginning of Kali Yuga, the Lord will appear as Lord Buddha, the son of Anjana, in the province of Gaya, just for the purpose of deluding those who are envious of the faithful theist. ಸೊ ಬುದ್ಧರು ಈ ಒಂದು ದಶಾವತಾರದಲ್ಲಿ ಅವರ ಹೆಸರಿದೆ. ಮತ್ತೆ ಇನ್ನೊಂದಿದೆ, ಜಯದೇವ್ ಗೋಸ್ವಾಮಿ ಅವರು ದಶಾವತಾರ ಸ್ತೋತ್ರದಲ್ಲಿ ಕೂಡ ಬುದ್ಧರ ಹೆಸರು ತಗೊಂತಾರೆ. ನಿಂದಸಿ ಯಜ್ಞ ವಿಧೇರಹ ಶ್ರುತಿ ಜಾತಂ ಸದಯ ಹೃದಯ ದರ್ಶಿತ ಪಶುಘಾತಂ ಕೇಶವಧೃತ ಬುದ್ಧ ಶರೀರ ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಇಲ್ಲಿ ಬುದ್ಧರ ಹೆಸರು ಕೂಡ ಇದೆ. 9ನೇ ಅವತಾರ. ನಿಂದಸಿ ಯಜ್ಞ ವಿಧೇಯರ್, ಬುದ್ಧರು ಏನ್ ಮಾಡ್ತಾರೆ? ನಿಂದನೆ ಮಾಡ್ತಾರೆ ಯಜ್ಞ ವಿಧಿಯ. ಯಜ್ಞಗಳನ್ನು ಮಾಡಬೇಡಿ, ವೇದಗಳನ್ನು ಪಾಲಿಸಬೇಡಿ ಅಂತ ಹೇಳೋದಕ್ಕೆ ಬರ್ತಾರೆ. ನಿಂದಸಿ ಯಜ್ಞ ವಿಧೇಯರ್ ಅಹಾಹ ಶ್ರುತಿ ಜಾತಂ, ಶ್ರುತಿಗಳಿಂದ ಬರ್ತಿರುವಂತ ಯಜ್ಞ ವಿಧಿಗಳನ್ನ ನಿಷೇಧಿಸ್ತಾರೆ. ಯಾಕೆ? ಸದಯ ಹೃದಯ ದರ್ಶಿತ ಪಶುಘಾತಂ, ಪಶುಘಾತವನ್ನು ನೋಡಿ, ಪಶುಗಳ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಜನರು. ಅದನ್ನ ನೋಡಿ ಅವರ ಹೃದಯದಲ್ಲಿ ಕರುಣೆ ಉಂಟಾಗಿ ಆ ಪಶುಘಾತೆಯನ್ನ ನಿಲ್ಸೋದಿಕ್ಕೆ, ಪಶು ಹತ್ಯೆಯನ್ನ ನಿಲ್ಸೋದಿಕ್ಕೆ ಬುದ್ಧರು ಬರ್ತಾರೆ. ಸೊ ವೇದಗಳನ್ನ ಪಾಲಿಸಬೇಡಿ ಅಂತ ಹೇಳೋದಕ್ಕೆ ಬರ್ತಾರೆ. ಸೊ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ದೇವರು ವೇದಗಳನ್ನು ಕೊಟ್ಟಿದ್ದಾರೆ, ಆದ್ರೆ ದೇವರೇ ವೇದಗಳನ್ನು ಪಾಲಿಸಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಯಾಕೆ ಅಂತ. ಯಾಕೆಂದ್ರೆ ವೇದಗಳಲ್ಲಿ ಹಲವಾರು ಬಗೆಯ ಒಂದು ರಿಚುವಲ್ಸ್ ಕೊಟ್ಟಿದ್ದಾರೆ, ಪ್ರಾಕ್ಟೀಸಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಲಿ ಕೊಡೋದು ಕೂಡ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಶೋಭಾ ಮಠಪತಿ ಅವ್ರು ಕೇಳ್ತಾರೆ. 2 ಕ್ವಶನ್ಸ್ ಕನೆಕ್ಟೆಡ್ ಆಗಿದೆ, ಅದಕ್ಕೆ ಹೇಳ್ತೀನಿ ಅದನ್ನ. ಗ್ರಾಮ ದೇವತೆಗಳಿಗೆ
ಕೋಳಿ ಬಲಿ ಕೊಟ್ಟು ನೈವೇದ್ಯ ಮಾಡ್ತಾರೆ, ಇದು ಎಷ್ಟು ಸಮಂಜಸ ತಿಳಿಸಿ ಅಂತ. ಸೊ 2 ಕ್ವಶನ್ಸ್ ಸ್ವಲ್ಪ ಕನೆಕ್ಟೆಡ್ ಇದೆ. ಸೊ ಇಲ್ಲಿ ಕೆಲವೊಂದು ಶಾಸ್ತ್ರಗಳಲ್ಲಿ ಈ ಪಶು ಹತ್ಯೆಯನ್ನ ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಮಾಡೋದಕ್ಕೆ. ಯಾಕೆಂದ್ರೆ ಕೆಲವು ಜನರು ತಮ್ಮ ಗುಣದಲ್ಲಿ ಇರ್ತಾರೆ, ಅವರಿಗೆ ಮಾಂಸ ತಿನ್ನೋ ಇಚ್ಛೆ ಇರುತ್ತೆ, ಮಾಂಸ ತಿನ್ಬೇಕು ಅಂತ. ಎಷ್ಟೇ ನಿಷೇಧ ಮಾಡಿದ್ರು ಅವರು ತಿಂದೇ ತಿಂತಾರೆ. ಫಾರ್ ಎಕ್ಸಾಂಪಲ್, ಸಿಗರೇಟ್ ಸೇದಬಾರ್ದು, ಅದು ಒಳ್ಳೇದಲ್ಲ. ಆದ್ರೂ ಕೂಡ ಜನರಿಗೆ ಸಿಗರೇಟ್ ಬೇಕು, ಸೇದ್ತಾರೆ ಅಥವಾ ಕುಡಿತಾರೆ. ಕುಡಿಯೋದು, ಸಿಗರೇಟ್ ಸೇದೋದು ಅದು ಒಳ್ಳೇದಲ್ಲ. ಆದ್ರೂ ಕೂಡ ಗೌರ್ಮೆಂಟ್ ಯಾಕೆ ಅಲೋ ಮಾಡ್ತಾ ಇದೆ? ಯಾಕೆ ಕೆಲವೊಂದು ಸ್ಥಳಗಳಲ್ಲಿ ಅದು ಸಿಗುತ್ತೆ? ಅದು ಯಾಕಂದ್ರೆ ಅದು ಗೌರ್ಮೆಂಟ್ ಕೊಡದೇ ಇದ್ರೆ ಅವರು ತಮ್ಮದೇ ಆದಂತಹ ಒಂದು ಇಲ್ಲಿಗಲ್ ಅವರೇ ಒಂದು ಸರಾಯಿನ ನಿರ್ಮಾಣ ಮಾಡಿ ಅವರು ತಗೊಂತಾರೆ. ಮತ್ತೆ ಅದರಿಂದ ಅವರು ಇನ್ನು ಬೇಗ ಅವರ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಅವ್ರಿಗೆ ಪರ್ಮಿಟ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಬೇಕಂದ್ರೆ ಈ ಸ್ಥಳದಲ್ಲಿ ಮಾತ್ರ ತಗೋಬೇಕು ಅಂತ. ಓಕೆ, ನಿಮ್ಗೆ ಸಿಗರೇಟ್ ಸೇದ್ಬೇಕಂದ್ರೆ ಇಲ್ಲಿ ತಗೊಳ್ಳಿ ಅಂತ. ಸೊ ಈ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇಟ್ಟು ಅದನ್ನ ಅನುಮತಿ ಕೊಟ್ಟಿರ್ತಾರೆ. ಅದೇ ರೀತಿ ಶಾಸ್ತ್ರದಲ್ಲಿ ಕೂಡ ಯಾರಿಗೆ ಮಾಂಸ ತಿನ್ನುವಂತ ಒಂದು ಚಟ ಇದೆ ಅವ್ರಿಗೋಸ್ಕರ ಒಂದು ವಿಧಿಯನ್ನು ಕೊಟ್ಟಿದ್ದಾರೆ. ಅದೇನಂದ್ರೆ, ಈಗ ಮಾಂಸ ತಿನ್ಬೇಕಂದ್ರೆ ಆಯ್ತು ತಗೊಳ್ಳಿ, ಆದ್ರೆ ನೀವು ಒಂದು ಪ್ರೊಸೆಸ್ ಫಾಲೋ ಮಾಡಬೇಕು, ಒಂದು ನಿಯಮ ಫಾಲೋ ಮಾಡ್ಬೇಕು. ಅದೇನಂದ್ರೆ, ಓಕೆ, ಅಮಾವಾಸ್ಯೆ ದಿನ ಮಾತ್ರ ತಗೊಳ್ಳಿ. ಅಮಾವಾಸ್ಯೆ ದಿನ ಕಾಳಿ ದೇವಸ್ಥಾನದ ಮುಂದೆ ಅದ ಬಲಿ ಕೊಟ್ಟು ಅದನ್ನ ತಗೋಬೇಕು. ಬಲಿ ಕೊಡೋದಕ್ಕಿಂತ ಮುಂಚೆ ಅದರ ಕಿವಿಯಲ್ಲಿ ಮಾಂಸಃ ಖಾದತಿ ಅಂತ ಒಂದು ಮಂತ್ರವನ್ನು ಹೇಳ್ಬೇಕು. ಮಾಂ ಅಂದ್ರೆ ನಾನು, ಸಹ ಖಾದತಿ. ಸೊ ಮಾಂಸಃ ಅಂದ್ರೆ ನಾನು ಈಗ ನಿನ್ನನ್ನು ಕೊಲ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಕೊಲ್ಲುತ್ತೀಯ ಅಂತ. ಮಾಂ ಅಂದ್ರೆ ನಾನು, ಸಹ ಅಂದ್ರೆ ನೀನು. ಸೊ ನೀನು ಮುಂದಿನ ಜನ್ಮದಲ್ಲಿ ನನ್ನನ್ನು ಕೊಲ್ತೀಯ ಅಂತ. ಆ ರೀತಿ ಒಂದು ಮಂತ್ರವನ್ನು ಹೇಳಿ ಹಲವಾರು ಪೂಜೆ ಕಾರ್ಯಗಳನ್ನು ಮುಗಿಸಿ ಆ ಬಲಿ ಕೊಟ್ಟಿದ್ದನ್ನ ಒಂದು ಸುಮಾರು 7 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನ ಮಾತ್ರ ತಗೊಂಡು ಉಳಿದ ಭಾಗವನ್ನೆಲ್ಲ ವಿತರಣೆ ಮಾಡಬೇಕು ಅಂತ. ಈ ರೀತಿ ಕಟ್ಟುನಿಟ್ಟಾದಂತ ನಿಯಮಗಳಿದೆ. ಸೊ ಅದನ್ನ ಪಾಲಿಸಿದ ಮೇಲೆ ಅವನು ತಿನ್ಬಹುದು ಅಂತ ಒಂದು ನಿಯಮ ಇದೆ. ಸೊ ಬುದ್ಧಿವಂತ ವ್ಯಕ್ತಿ ಈ ರೀತಿ ರಿವಾಜುಗಳನ್ನ ಮಾಡ್ತಾ 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 ಅವನಿಗೆ ಬುದ್ಧಿ ಬರುತ್ತೆ. ಅಯ್ಯೋ, ಇಷ್ಟೊಂದು ಯಾಕೆ ಮಾಡ್ಬೇಕು, ನಾನು ಮುಂದಿನ ಜನ್ಮದಲ್ಲಿ ಪ್ರಾಣಿ ಆಗ್ತೀನಿ, ನನ್ನನ್ನ ಅದು ಆ ಪ್ರಾಣಿ ನನ್ನನ್ನು ಕೊಲ್ಲುತ್ತೆ, ಯಾಕೆ ಇಷ್ಟೆಲ್ಲ ಕರ್ಮದಲ್ಲಿ ಸಿಕ್ಕಾಕೋಬೇಕು ಅಂತ ಅವನು ನಿಲ್ಲಿಸ್ಬಿಡ್ತಾನೆ. ಯಾಕಂದ್ರೆ ಪ್ರೊಸೆಸ್ ತುಂಬಾ ಕಷ್ಟಕರವಾಗಿದೆ. ಈಗ ಏನಾಗಿದೆ, ಅಂಗಡಿಯಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಕಟ್ ಮಾಡಿ ಹಾಕಿರ್ತಾರೆ, ಅದನ್ನು ತಗೊಂಡ್ಬರ್ತಾರೆ ಜನ. ಸೊ ಆ ರೀತಿ ಅಲ್ಲ. ಸೊ ಯಾರು ತಿನ್ಬೇಕಂತ ಇಚ್ಛಿದೆ ಅವರೇ ತಮ್ಮ ಕೈಯಿಂದ ಕಟ್ ಮಾಡಿ ಅದನ್ನು ಅಡಿಗೆ ಮಾಡಿ ಅವರು ತಿನ್ಬೇಕು. ಆ ರೀತಿ ಇದೆ. ಆಗ ಅವ್ರಿಗೆ ಅದ್ರ ನೋವು ಗೊತ್ತಾಗುತ್ತೆ. ಈಗೇನಾಗುತ್ತೆ, ಎಲ್ಲೋ ಒಂದು ರೂಮ್ ಒಳಗಡೆ ಅದನ್ನ ಕೊಂದು ಮಾಂಸವನ್ನು ತಗೊಂಡು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಅಲ್ಲಿ ಒಳಗಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಜನ ಅದನ್ನ ಮಾಂಸವನ್ನು ತಗೊಂಡು ತಿನ್ಬಿಡ್ತಾರೆ ಅಡಿಗೆ ಮಾಡ್ಕೊಂಡು. ಸೊ ಈ ರೀತಿ ಒಬ್ರು ಹೇಳ್ತಾರೆ, ಇಫ್ ಸ್ಲಾಟರ್ ಹೌಸಸ್ ಅಟ್ ಗ್ಲಾಸ್ ವಾಲ್ಸ್, ಈ ಕಸಾಯಿಖಾನೆಗಳಿಗೆ ಒಂದು ಗ್ಲಾಸ್ ಡೋರ್ ಇದ್ದಿದ್ರೆ ಎಲ್ಲರೂ ಶಾಕಾಹಾರಿ ಆಗ್ತಿದ್ರು ಅಂತ. ಯಾಕಂದ್ರೆ ಆ ಪ್ರಾಣಿಗಳ ನೋವನ್ನ ಅವರು ಕಾಣಬಹುದು. ಈಗ ಪ್ರಾಣಿಗಳ ನೋವನ್ನು ಅವರು ಕಾಣ್ತಾ ಇಲ್ಲ, ಬರೀ ಅದು ತಿನ್ನುವ ಒಂದು ರುಚಿಯ ಅನುಭವ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಜನರು ಮಾಂಸವನ್ನು ತಿಂತಾ ಇದ್ದಾರೆ ಅಂತ. ಸೊ ಈ ಒಂದು ಪರ್ಮಿಷನ್ಗೆ ಒಂದು ಪರ್ಪಸ್ ಏನಂದ್ರೆ, ಇವರು ನಿಲ್ಲಿಸ್ಬಿಡ್ಬೇಕು ಕ್ರಮೇಣವಾಗಿ. ಈ ಒಂದು ಕ್ರಿಯೆಯನ್ನ ಸರಿಯಾಗಿ ಪರಿಪಾಲಿಸಿದ್ರೆ ಅವರು ಕ್ರಮೇಣವಾಗಿ ಅದನ್ನ ನಿಲ್ಲಿಸ್ಬಿಡ್ತಾರೆ, ಮಾಂಸ ತಿನ್ನೋದಿಲ್ಲ ಅಂತ. ಸೊ ಅದೇ ಒಂದು ಗುರಿ. ಸೊ ಯಾರಿಗಾದ್ರೂ ಸಿಗರೇಟ್ ಸೇದೋ ಚಟ ಇತ್ತು, ಡೈಲಿ ಒಂದು 10 ಪ್ಯಾಕೆಟ್ ಸೇದ್ತಾ ಇದ್ದ, ಡಾಕ್ಟರ್ ಹತ್ರ ಹೋಗ್ತಾನೆ, ಡಾಕ್ಟರ್ ಏನ್ ಮಾಡ್ಬೇಕು ನಾನು, ಇದು ನಿಲ್ಲಿಸ್ಬೇಕು ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ತಕ್ಷಣ ನಿಲ್ಸಕ್ಕಾಗಲ್ಲ, ದಿನಕ್ಕೆ 1 ಪ್ಯಾಕೆಟ್ ಮಾತ್ರ ಸೇದು ಅಂತ. ಸೊ 10 ಪ್ಯಾಕೆಟ್ನಿಂದ 1 ಪ್ಯಾಕೆಟಿಗೆ ಹೋಗ್ತಾನೆ. ಮತ್ತೆ 1 ವಾರ ಬಿಟ್ಟು ಬಂದಾಗ ಮತ್ತೆ ಹೇಳ್ತಾರೆ, ಓಕೆ ಈಗ ಒಂದೊಂದು ಸಿಗರೇಟ್ ಮಾತ್ರ ಸೇದು. ಸೊ ಇನ್ನೊಂದು ವಾರದ ನಂತರ ಓಕೆ ವಾರಕ್ಕೊಂದು, ತಿಂಗಳಿಗೊಂದು, ಆಮೇಲೆ ನಿಲ್ಲಿಸ್ಬಿಡು ಅಂತ.
ಈ ರೀತಿ ಸ್ಲೋಲಿ ಅವ್ರು ಬರ್ತಾರೆ. ಯಾರು ಪ್ರತಿದಿನ ಮಾಂಸ ತಿಂತಾರೋ ಅವ್ರಿಗೆ ಸ್ವಲ್ಪ ನಿಷೇಧ ಕೊಟ್ಟಿರ್ತಾರೆ. ಈವನ್ ಕ್ರಿಶ್ಚಿಯಾನಿಟಿಯಲ್ಲೂ ಇದೆ, ಇಸ್ಲಾಮಲ್ಲೂ ಇದೆ. ಕೆಲವು ದಿನ ಅವರು ಮಾಂಸ ತಿನ್ನೋದಿಲ್ಲ, ಫ್ರೈಡೆ ದಿನ ತಿನ್ನೋದಿಲ್ಲ, ಕೆಲವರು ರಂಜಾನ್ ಟೈಮಲ್ಲಿ ತಿನ್ನೋದಿಲ್ಲ. ಅದಕ್ಕೆ ನಿಷೇಧಗಳಿದೆ, ಯಾಕಂದ್ರೆ ಅದು ಸರಿಯಲ್ಲ, ಅದು ತಪ್ಪು. ಪ್ರಾಣಿಗಳನ್ನ ತಿನ್ಬಾರ್ದು. ಅದಕ್ಕೆ ಶಾಸ್ತ್ರದಲ್ಲಿ, ವೇದಗಳಲ್ಲೂ ಕೂಡ ಈ ರೀತಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಅದರ ಗುರಿ ಏನು? ಅವರು ಕ್ರಮೇಣವಾಗಿ ಅದನ್ನು ನಿಲ್ಲಿಸಿಬಿಡಬೇಕು ಅಂತ. ಸೊ ಅದೇ ಒಂದು ಗುರಿ. ಓಕೆ. ಸೊ ಕಾಲಾಂತರದಲ್ಲಿ ಏನಾಯ್ತು, ಜನರು ಈ ಒಂದು ಸೆಕ್ಷನ್ಸ್ ಏನಿದೆಯಲ್ಲ ವೇದಗಳಲ್ಲಿ ಬಲಿ ಕೊಡುವಂತ, ಅದನ್ನ ಲಿಮಿಟ್ ಮೀರಿ ಅವರು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತಮ್ಮ ಇಂದ್ರ ತೃಪ್ತಿ ಮಾಡೋದಕ್ಕೆ ಹಲವಾರು ಪ್ರಾಣಿಗಳನ್ನ ಬಲಿ ಕೊಟ್ಟು ತಿಂತಾ ಇದ್ರು. ತುಂಬಾ ಅತ್ಯಾಚಾರವಾಗ್ತದೆ, ತುಂಬಾ ಹಿಂಸೆ ಈ ಲೋಕದಲ್ಲಿ ನಡೀತಾ ಇತ್ತು. ಆ ಸಮಯದಲ್ಲಿ ಈ ವೇದಗಳ ದುರುಪಯೋಗವನ್ನ ನಿಲ್ಲಿಸೋದಿಕ್ಕೆ ಬುದ್ಧರು ಬಂದು ಹೇಳ್ತಾರೆ, ಈಗ ನೀವು ಈ ವೇದವನ್ನ ಪಾಲಿಸೋದಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ, ಅದನ್ನ ಬಿಟ್ಬಿಡಿ ಅಂತ. ಸೊ ವೇದಗಳಲ್ಲಿ ಇದೆ ಹಲವಾರು ಎಲ್ಲ ಗುರಿಯನ್ನ, ಜೀವನದ ಗುರಿಯನ್ನು ಕೊಟ್ಟಿದ್ದಾರೆ ವೇದದಲ್ಲಿ. ಆದ್ರೆ ಆ ಕಾಲದಲ್ಲಿರುವಂತಹ ಜನರು ಇದನ್ನ ಪಾಲನೆ ಮಾಡಕ್ಕೆ ಅರ್ಹತೆ ಇರಲಿಲ್ಲ. ಅವರು ತುಂಬಾ ಹಿಂಸೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಬುದ್ಧರು ಬಂದು ಹೇಳ್ತಾರೆ, ಫಸ್ಟ್ ನೀವು ಮನುಷ್ಯರಾಗಿ ಅಂತ. ಮನುಷ್ಯರಾಗಬೇಕಂದ್ರೆ ಫಸ್ಟ್ ಅಹಿಂಸೆಯ ಪಾಲನೆ ಮಾಡಿ ಅಂತ. ಅಹಿಂಸೋ ಪರಮೋ ಧರ್ಮ ಅಂತ ಅವರು ಪ್ರಚಾರ ಮಾಡ್ತಾರೆ. ಅಹಿಂಸೆ ಮಾಡ್ಬಿಡಿ, ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಗೌರವ ಕೊಡಿ ಅಂತ ಒಂದು ಅಹಿಂಸಾ ಪರಮೋ ಧರ್ಮ ಅನ್ನೋ ಸಿದ್ಧಾಂತವನ್ನು ಅವರು ಪ್ರಚಾರ ಮಾಡ್ತಾರೆ. ಸೊ ಸಾಕ್ಷಾತ್ ವಿಷ್ಣುವೇ ಬಂದು ಈ ಒಂದು ತತ್ವವನ್ನ ಪ್ರಚಲನೆ ಮಾಡ್ತಾರೆ. ಓಕೆ. ಸೊ ಆದ್ರೆ ಬುದ್ಧರು ದೇವರ ಬಗ್ಗೆ ಅಷ್ಟು ಹೇಳಿಲ್ಲ. ದೇವರು ಯಾರು, ದೇವರ ಸ್ವರೂಪ ಹೇಗಿದೆ, ಮತ್ತೆ ದೇವರ ಒಂದು ವಿಗ್ರಹದ ಅರ್ಚನೆ ಮಾಡಬೇಕು ಅಂತ ಯಾವುದೇ ತತ್ವವನ್ನು ಹೇಳಿಲ್ಲ. ಸೊ ಬುದ್ಧಿಸಮ್ ಅಲ್ಲಿ ದೇವರ ಪರಿಚಯ ನಮ್ಗೆ ಗೊತ್ತಾಗೋದಿಲ್ಲ. ಅದು ಅಲ್ಲಿ ಕೇವಲ ನಿರ್ವಾಣ ಅಂತ ಇದೆ. ಇದು ಒಂದು ಜೀವನ ಮಾತ್ರ, ಈ ಒಂದು ಜೀವನ ಮುಗಿದ ನಂತರ ಮತ್ತೇನು ಇಲ್ಲ, ಆ ರೀತಿ ಒಂದು ಸಿದ್ಧಾಂತ ಅದು. ಸೊ ಈ ಒಂದು ಜೀವನದಲ್ಲಿ ನಾವು ನಾನ್ ವೈಲೆಂಟ್ ಆಗಿ, ಅಂದ್ರೆ ಅಹಿಂಸೆಯನ್ನು ಪಾಲನೆ ಮಾಡ್ತಾ ನಾವು ಜೀವನ ನಡೆಸಬೇಕು ಅಂತ ಮಾತ್ರ ಹೇಳಿದ್ದಾರೆ. ಅದರಲ್ಲಿ ಹೆಚ್ಚು ಜ್ಞಾನ ಬುದ್ಧಿಸಮ್ ಅಲ್ಲಿ ಇಲ್ಲ. ಸೊ ಬುದ್ಧರ ನಂತರ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಬರ್ತಾರೆ. ಸೊ ಶಂಕರಾಚಾರ್ಯರು ಪ್ರಚಾರ ಮಾಡ್ತಾರೆ. ಶಂಕರಾಚಾರ್ಯರು ಶಿವನೇ ಸಾಕ್ಷಾತ್ ಈ ಶಂಕರಾಚಾರ್ಯರಾಗಿ ಬರ್ತಾರೆ. ಅವರು ಒಂದು ಬುದ್ಧಿಸಮ್ಗಿಂತಲೂ ಒಂದು ಹೆಚ್ಚಿನ ಒಂದು ಜ್ಞಾನವನ್ನು ಕೊಡ್ತಾರೆ. ದೇವರಿದ್ದಾರೆ, ಆದ್ರೆ ದೇವರ ನಿರಾಕಾರ ಸ್ವರೂಪವನ್ನು ಪೂಜಿಸಿ ಅಂತ ಹೇಳ್ತಾರೆ. ಮಾಯಾವಾದಂ ಅಸಚ್ಛಾಸ್ತ್ರಂ ಪ್ರಚ್ಛನ್ನಂ ಬೌದ್ಧಮುಚ್ಯತೆ ಮೈಯವ ವಿಹಿತಂ ದೇವಿ ಕಲೋ ಬ್ರಾಹ್ಮಣ ರೂಪಿಣಃ. ಶಿವ ಪಾರ್ವತಿ ಹೇಳ್ತಾನೆ, ಕಲಿಯುಗದಲ್ಲಿ ನಾನು ಒಂದು ಬ್ರಾಹ್ಮಣನ ರೂಪದಲ್ಲಿ ಬಂದು ಮಾಯಾವಾದ ತತ್ವ ಪ್ರಚಾರ ಮಾಡ್ತೀನಿ ಅಂತ. ಮಾಯಾವಾದಂ ಅಸಚ್ಛಾಸ್ತ್ರಂ. ಈ ಮಾಯವಾದ ಶಾಸ್ತ್ರಗಳ ಪ್ರಮಾಣ ಅಲ್ಲ, ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತಹ ಒಂದು ಉನ್ನತ ಜ್ಞಾನವಲ್ಲ. ಅಲ್ಲಿ ಕೇವಲ ನಿರಾಕಾರ ಜ್ಞಾನವನ್ನ ನಾನು ಹೇಳ್ತೀನಿ, ಆದರೆ ಉನ್ನತವಾದ ಜ್ಞಾನವನ್ನ ನಾನು ಹೇಳೋದಿಲ್ಲ. ಮಾಯಾವಾದಂ ಅಸಚ್ಛಾಸ್ತ್ರಂ ಪ್ರಚ್ಛನ್ನಂ ಬೌದ್ಧಮುಚ್ಯತೆ ಮಯವ ವಿಹಿತಂ ದೇವಿ. ಕೃಷ್ಣನ ಆದೇಶದಂತೆ ನಾನು ಈ ಒಂದು ಜ್ಞಾನವನ್ನು ಕೊಡ್ತೀನಿ ಜನರಿಗೆ ಅಂತ. ಆಗ ಶಂಕರಾಚಾರ್ಯರು ಈ ಒಂದು ದೇವರು ನಿರಾಕಾರ ಬ್ರಹ್ಮನ್ ಅನ್ನುವ ತತ್ವವನ್ನ ಅವರು ಪ್ರಚಾರ ಮಾಡ್ತಾರೆ. ಇಡೀ ಭಾರತದಲ್ಲಿ ಸುತ್ತಾಡಿ ಅವರು ಹಲವಾರು ಮಠಗಳನ್ನ ಸ್ಥಾಪಿಸ್ತಾರೆ. ಸೊ ದೇವರ ಮೇಲೆ ವಿಶ್ವಾಸವನ್ನ ಹುಟ್ಟಿಸ್ತಾರೆ. ಮತ್ತೆ ಪಂಚೋಪಾಸನೆಯನ್ನು ಕೂಡ ಹೇಳ್ತಾರೆ. ಅಟ್ಲೀಸ್ಟ್ ನೀವು ದೇವರನ್ನ ರಿಯಲೈಸ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಈ ಸೂರ್ಯ, ವಿಷ್ಣು, ಗಣೇಶ, ದುರ್ಗಾ ಮತ್ತೆ ಶಿವ, ಈ ರೀತಿ 5 ದೇವತೆಗಳ ಪೂಜೆ ಮಾಡಿ ಅಂತ ಹೇಳ್ತಾರೆ. ಸೊ ಇಡೀ ಜೀವನ ಅವರು ನಿರಾಕಾರವಾದವನ್ನ, ನಿರ್ವಿಶೇಷವಾದವನ್ನ ಪ್ರಚಾರ ಮಾಡಿದ್ರು ಕೂಡ ಅಂತಿಮ ಕಾಲದಲ್ಲಿ ಅವರು ನಿಜವಾದ ಸತ್ಯವನ್ನು ಹೇಳ್ತಾರೆ. ನಾರಾಯಣೋ ಪರೋ ಅವ್ಯಕ್ತಾತ್, ನಾರಾಯಣ ಪರಮ ಪುರುಷೋತ್ತಮ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಹೇ ಮೂಢರೇ, ಎಲ್ಲರೂ ಗೋವಿಂದನ ಭಜನೆ ಮಾಡಿ, ಕೃಷ್ಣನ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ. ಒಂದೇ ಶಾಸ್ತ್ರವಿರಲಿ ಅದು ಭಗವದ್ಗೀತಾ, ಒಂದೇ ದೇವರಿರಲಿ ಅದು
ದೇವಕಿನಂದನ ಕೃಷ್ಣ ಏಕಂ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವ, ಒಂದೇ ಕರ್ಮ ಇರಲಿ. ಆ ಕರ್ಮ ಯಾವುದು? ಕೇವಲ ಕೃಷ್ಣನ ಸೇವೆ. ಸೊ ಈ ರೀತಿ ಒಂದು ನಿಜವಾದ ತತ್ವವನ್ನ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ. ಸೊ ಶಂಕರಾಚಾರ್ಯರು ಕ್ಲಿಯರ್ ಆಗಿ ದೇವರ ಸ್ವರೂಪ ಇದೆ ಅಂತ ಹೇಳಿಲ್ಲ. ನಂತರ ಆಚಾರ್ಯರು ಬರ್ತಾರೆ, ರಾಮಾನುಜಾಚಾರ್ಯರು, ಅವರು ಕ್ಲಿಯರ್ ಆಗಿ ವಿಷ್ಣು ಪರಮ ಸತ್ಯ ಅಂತ ಹೇಳ್ತಾರೆ. ಅವರು ವಿಶಿಷ್ಟ ಅದ್ವೈತವಾದವನ್ನ ಪ್ರಚಾರ ಮಾಡ್ತಾರೆ. ಬುದ್ಧರು, ಗೌತಮ ಬುದ್ಧರು ಆಲ್ಮೋಸ್ಟ್ ನಾಸ್ತಿಕವಾದವನ್ನೇ ಪ್ರಚಾರ ಮಾಡಿದ್ರು. ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರಚಾರ ಮಾಡ್ತಾರೆ. ಜೀವ ಮತ್ತೆ ಭಗವಂತನ ಮಧ್ಯೆ ಏನು ಭೇದ ಇಲ್ಲ, ಜೀವನೇ ಭಗವಂತ ಅಂತ ಆ ರೀತಿಯ ಒಂದು ತತ್ವವನ್ನು ಹೇಳ್ತಾ ಇದ್ರು. ಅದು ಉತ್ತಮವಾದ ತತ್ವ ಅಲ್ಲ. ನಂತರ ರಾಮಾನುಜಾಚಾರ್ಯ ಬರ್ತಾರೆ, ಅವರು ಹೇಳ್ತಾರೆ ವಿಶಿಷ್ಟ ಅದ್ವೈತ. ಸೊ ವಿಶೇಷವಾಗಿ ಜೀವ ಮತ್ತೆ ದೇವರ ಮಧ್ಯೆ ಒಂದು ಸೇವೆಯ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ನಂತರ ಮಧ್ವಾಚಾರ್ಯರು ಬರ್ತಾರೆ, ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಜೀವ ಮತ್ತೆ ಪರಮಾತ್ಮ ಇಬ್ರು ಬೇರೆ ಬೇರೆ. ಸೊ ಯಾಕೆಂದ್ರೆ ಅವರು ಕ್ಲಿಯರ್ ಆಗಿ, ಕೆಲವೊಬ್ರು ಇನ್ನೂ ನಾನು ದೇವರೇ ಅಂತ ಕೆಲವೊಬ್ರು ಭಾವನೆ ಇರ್ತಾ ಇತ್ತು. ಆಗ ಮಧ್ವಾಚಾರ್ಯರು ಒಂದು ದ್ವೈತವಾದವನ್ನು ಹೇಳ್ತಾರೆ ಸ್ಟ್ರಾಂಗ್ ಆಗಿ, ಕ್ಲಿಯರ್ ಆಗಿ. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ. ಸೊ ಇಸ್ಕಾನ್ ಫಿಲಾಸಫಿ ಏನು? ಅಚಿಂತ್ಯ ಭೇದ ಅಭೇದ ತತ್ವ. ಜೀವ ಮತ್ತೆ ಪರಮಾತ್ಮನಲ್ಲಿ ಒನ್ನೆಸ್ ಇದೆ, ಅಂದ್ರೆ ಅದ್ವೈತ ಏನಿದೆ? ಅದ್ವೈತ ಅಂದ್ರೆ ಭಿನ್ನತೆ ಇಲ್ಲ. ಸೊ ಜೀವ ಮತ್ತೆ ಪರಮಾತ್ಮ ಇಬ್ಬರಲ್ಲಿ ಗುಣಗಳು ಒಂದೇ ಸಮನೆ ಇದೆ. ಪರಮಾತ್ಮ ಕೂಡ ಸಚ್ಚಿದಾನಂದ, ಜೀವಾತ್ಮ ಕೂಡ ಸಚ್ಚಿದಾನಂದ. ಹೇಗೆ ಒಂದು ಸಮುದ್ರದಲ್ಲಿರುವಂತ ಒಂದು ನೀರಿನ ಹನಿ ಮತ್ತೆ ಸಮುದ್ರದ ಗುಣಗಳು ಒಂದೇ ಇರುತ್ತೆ, ಉಪ್ಪಿನಾಂಶ ಅಷ್ಟೇ ಇರುತ್ತೆ, ರೈಟ್? ಅದು ಟೇಸ್ಟ್ ಒಂದೇ ರೀತಿ ಇರುತ್ತೆ. ಒಂದು ಹನಿ ಟೇಸ್ಟ್ ಮಾಡಿದ್ರೆ ಸಾಕು, ಒಂದು ಸಮುದ್ರದ ಒಂದು ಗುಣ ನಮಗೆ ತಿಳಿದು ಬಿಡುತ್ತೆ. ಆದರೆ ಸಮುದ್ರ ವಿಶಾಲವಾಗಿದೆ, ಆದರೆ ಹನಿ ತುಂಬಾ ಚಿಕ್ಕದಾಗಿದೆ. ಅದೇ ರೀತಿ ಜೀವ ಮತ್ತೆ ಕೃಷ್ಣನ ಗುಣಗಳು ಒಂದೇ ಇದೆ, ಆದರೆ ಕೃಷ್ಣ ದೊಡ್ಡವನು, ವಿಭು, ಅವನು ಮಹಾನ್ ಕಾರ್ಯಗಳನ್ನು ಮಾಡಬಹುದು. ನಾವು ಚಿಕ್ಕವರು, ನಾವು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಬಹುದು. ಸೊ ಈ ರೀತಿ ಒಂದು ಅಚಿಂತ್ಯ ಭೇದ ಅಭೇದ. ಭೇದ ಅಂದ್ರೆ ಬೇರೆ ಬೇರೆ, ಗಾತ್ರದಲ್ಲಿ ಬೇರೆ ಬೇರೆ ಇದೀವಿ, ಆದರೆ ಗುಣದಲ್ಲಿ ಅಭೇದ, ಒಂದೇ ಇದೀವಿ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ತತ್ವ, ಅಚಿಂತ್ಯ ಭೇದ ಅಭೇದ. ಇದು ಭೇದ ಅಭೇದ ತತ್ವ ತಿಳ್ಕೊಳ್ಳೋದು ತುಂಬಾ ಅಚಿಂತ್ಯ, ಅದು ನಮ್ಮ ಭೌತಿಕ ಬುದ್ಧಿಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅಚಿಂತ್ಯ ಅಂತ ಶಬ್ದನ ಯೂಸ್ ಮಾಡಿದ್ದಾರೆ, ಅಚಿಂತ್ಯ ಭೇದ ಅಭೇದ ತತ್ವ. ಸೊ ಈ ರೀತಿ ಗೌತಮ ಬುದ್ಧರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಹಂತವಾಗಿ ಈ ತತ್ವವನ್ನ ಬಿಡಿಸ್ತಾ ಹೋಗಿದ್ದಾರೆ. ಓಕೆ, ಈ ತತ್ವಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಭಗವದ್ಗೀತಾ ಮತ್ತೆ ಭಾಗವತ, ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ವಿವರವಾಗಿ ನಾವು ತಿಳ್ಕೊಬಹುದು. ಓಕೆ, ಸೊ ಇದೇ ಪ್ರಶ್ನೆಗೆ ಉತ್ತರ. ಸೊ ತಮಗೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದು ಮುಖ್ಯವಾದ ಒಂದು ತತ್ವ, ಇದನ್ನ ಚೆನ್ನಾಗಿ ತಿಳ್ಕೊಬೇಕು. ಎಸ್ಪೆಷಲಿ ಭಾರತದಲ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ, ದೇವರಿಗೆ ಆಕಾರ ಇದೆಯೋ ಅಥವಾ ಆಕಾರ ಇಲ್ವೋ ಅಂತ. ಆಕ್ಚುಲಿ ಎರಡೂ ಇದೆ. ಹೇಗೆ ಸೂರ್ಯನ ಗ್ರಹ ಒಂದು ಆಕಾರ ಇದೆ, ಆದರೆ ಸೂರ್ಯನ ಕಿರಣಗಳಿಗೆ, ಸೂರ್ಯನ ಒಂದು ಪ್ರಕಾಶಕ್ಕೆ ಒಂದು ರೂಪ ಇಲ್ಲ. ಅದೇ ರೀತಿ ಕೃಷ್ಣನಿಗೆ ರೂಪ ಇದೆ, ಆದರೆ ಕೃಷ್ಣನಿಂದ ಬರುವಂತಹ ಒಂದು ಬ್ರಹ್ಮಜ್ಯೋತಿಗೆ ಅದಕ್ಕೆ ರೂಪ ಇಲ್ಲ. ಸೊ ಕೃಷ್ಣನಿಗೆ ಎರಡು ಅಂಶಗಳಿದೆ, ಸಕಾರ ಮತ್ತೆ ನಿರಾಕಾರ. ಇನ್ನೊಂದು ಪ್ರಶ್ನೆಯಲ್ಲಿ ಬಂದಿದೆ, ಪ್ಲೀಸ್ ಎಕ್ಸ್ಪ್ಲೇನ್ ಹೌ ವಿ ಶುಡ್ ಲೀಡ್ ಅವರ್ ಲೈಫ್ ಆಫ್ಟರ್ ನೋಯಿಂಗ್ ವಿ ಆರ್ ನಾಟ್ ದಿಸ್ ಬಾಡಿ ಬಟ್ ಸ್ಪಿರಿಟ್ ಸೋಲ್. ಥ್ಯಾಂಕ್ಸ್. ಇದು ಸರಸ್ವತಿ HL ಅವರು ಕೇಳ್ತಾ ಇದ್ದಾರೆ. ನಾವು ಆತ್ಮ ಅಂತ ಗೊತ್ತಾಯ್ತು, ಆತ್ಮ ಅಂತ ಗೊತ್ತಾದ್ಮೇಲೆ ನಾವು ಜೀವನವನ್ನು ಹೇಗೆ ನಡೆಸಬೇಕು ಅಂತ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ನಾವು ಆತ್ಮ ಅಂತ ತಿಳ್ಕೊಂಡಿದೀವಿ, ಆಗ ನಾವು ಈ ಶರೀರ ಒಂದು ವೆಹಿಕಲ್, ಒಂದು ವಾಹನ ಅಂತ ತಿಳ್ಕೊಬೇಕು. ಸೊ ಶರೀರವನ್ನ ನಾವು ಹೇಗೆ ನಾವು ಒಂದು ಕಾರನ್ನ ಗುರಿ ಮುಟ್ಟೋದಕ್ಕೆ ಉಪಯೋಗಿಸ್ತೀವಿ, ಅದೇ ರೀತಿ ನಾವು ಈ ಶರೀರವನ್ನ
ನಮ್ಮ ನಿಜವಾದ ಗುರಿ ಅಂದ್ರೆ ದೇವರನ್ನ ತಲುಪೋದಕ್ಕೆ ಉಪಯೋಗಿಸ್ಬೇಕು, ಟು ರೀಚ್ ದ ಗೋಲ್. ಒಬ್ಬ ಬಿಸ್ನೆಸ್ ಮ್ಯಾನ್ ಕಾರಲ್ಲಿ ಕೂತ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತಾನೆ. ಆದ್ರೆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ನು ಬಿಸ್ನೆಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ಕಾರ್ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಆದ್ರೆ ಕಾರಲ್ಲಿ ಪೆಟ್ರೋಲ್ ಹಾಕ್ಬೇಕು, ಅದಕ್ಕೆ ಸರ್ವಿಸಿಂಗ್ ಕೊಡ್ಬೇಕು, ಅದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಮುಖ್ಯವಾದ ಗುರಿ ಏನು? ಬಿಸ್ನೆಸ್ ಮಾಡೋದು. ಅದೇ ರೀತಿ ಆತ್ಮ ಅಂತ ನಾವು ತಿಳ್ಕೊಂಡ್ಮೇಲೆ ಈ ಶರೀರ ಮೇಂಟೈನ್ ಮಾಡೋದಕ್ಕೆ ನಿದ್ರೆ ಮಾಡ್ಬೇಕು, ಸ್ವಲ್ಪ ವ್ಯಾಯಾಮ ಮಾಡ್ಬೇಕು, ಸ್ವಲ್ಪ ಊಟ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು. ಆದ್ರೆ ನಾವು ಯಾವ್ದ್ರ ಬಗ್ಗೆ ಚಿಂತನೆ ಮಾಡ್ತಿರ್ಬೇಕು? ದೇವರನ್ನು ಪಡೆಯೋದಕ್ಕೆ. ಸೊ ಈ ಶರೀರದಲ್ಲಿ ಇದ್ರೂ ಕೂಡ ನಾವು ನಮ್ಮ ಗುರಿಯನ್ನ ತಲುಪೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದು ನಾವು ಗುರಿಯನ್ನು ಮರೆತು ಬಿಟ್ರೆ ಅದು ಮನುಷ್ಯ ಜೀವನದ ವ್ಯರ್ಥವಾಗುತ್ತೆ, ರೈಟ್? ಸೊ ನಾವು ಆತ್ಮ ತಿಳ್ಕೊಂಡ್ಮೇಲೆ ಈ ಶಾರೀರಿಕ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ನಾವು ಅಲ್ಟಿಮೇಟ್ ಗುರಿ ಏನಿದೆ ಅದರ ಹತ್ರ ನಾವು ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಸೊ ನಾಮಜಪ ಮಾಡಬೇಕು, ಕೃಷ್ಣನಿಗೆ ಆರಾಧನೆ ಮಾಡಬೇಕು, ನೈವೇದ್ಯವನ್ನು ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಸೊ ಭಕ್ತರ ಸೇವೆಯನ್ನ ಮಾಡಬೇಕು, ಮತ್ತೆ ಕೃಷ್ಣ ಭಕ್ತಿಯ ಪ್ರಚಾರವನ್ನ ಮಾಡಬೇಕು, ರೈಟ್? ಸೊ ತಾವು ಏನೇನು ಕಲ್ತಿದ್ದೀರಲ್ಲ ಅದನ್ನೆಲ್ಲ ತಮ್ಮ ಸ್ನೇಹಿತರು, ಬಂಧುಗಳಿಗೆ, ರಿಲೇಟಿವ್ಸ್ಗೆ ಹೇಳಿ. ಸೊ ಪ್ರತಿಯೊಬ್ಬರು ಒಂದು 5-5 ಜನರಿಗೆ ಹೇಳ್ತಾ ಇದ್ರೆ ಇದು ಎಲ್ಲರಿಗೂ ಅರ್ಥ ಆಗ್ತಾ ಹೋಗುತ್ತೆ, ರೈಟ್? ಈ ರೀತಿ ಆದಷ್ಟು ಸೇವೆಯಲ್ಲಿ ತೊಡಗೋದಕ್ಕೆ ಪ್ರಯತ್ನ ಪಡಬೇಕು. ಆಗ ನಾವು ಈ ಶರೀರದಲ್ಲಿ ಇದ್ರೂ ಕೂಡ ನಾವು ದೇವರ ಬಗ್ಗೆ, ದೇವರ ಸೇವೆ ಬಗ್ಗೆ ಸತತವಾಗಿ ಚಿಂತನೆ ಮಾಡ್ತಾ ಇರ್ತೀವಿ. ಆ ರೀತಿ ನಾವು ಜೀವನವನ್ನು ಕಳೆಯಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಬಂದಿದೆ ಇಲ್ಲಿ. ಡು ಇಸ್ಕಾನ್ ರೆಕಮೆಂಡ್ ಟು ಪ್ರೇ ಲಾರ್ಡ್ ಗಣೇಶ ಫಸ್ಟ್ ಟು ರಿಮೂವ್ ಆಬ್ಸ್ಟಿಕಲ್ಸ್? ಸೊ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಸ್ಕಾನ್ ಭಕ್ತರು ಗಣೇಶನ ಪ್ರಾರ್ಥನೆಯನ್ನು ಮಾಡ್ತಾರಾ ಎಲ್ಲ ಅಡಚಣೆಗಳನ್ನ ತೆಗೆಯೋದಕ್ಕೆ ಅಂತ? ಸೊ ಜನರಲಿ ಗಣೇಶನನ್ನ ವಿಘ್ನ ವಿನಾಶಕ ಅಂತ ಕರೀತಾರೆ, ಎಲ್ಲ ವಿಘ್ನಗಳನ್ನ ನಾಶ ಮಾಡುವವನು. ಯತ್ಪಾದ ಪಲ್ಲವ ಯುಗಂ ವಿನಿಧಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸ ಗಣಾಧಿರಾಜ ವಿಘ್ನಾನ್ ವಿಹಂತು ಮಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಬ್ರಹ್ಮ ಸಂಹಿತೆಯ 50ನೇ ಶ್ಲೋಕ. I adore the primary Lord Govinda, whose lotus feet are always held by Ganesha upon the pair of tumuli protruding from his elephant head in order to obtain power for his function of destroying all the obstacles on the path of progress of the 3 worlds. ಶ್ರೀ ಗಣೇಶ ಭಗವಂತನ ಕೃಷ್ಣನ ಪಾದ ಕಮಲಗಳನ್ನ ತಮ್ಮ ತಲೆ ಮೇಲೆ ಇಟ್ಕೊಂತಾರಂತೆ. ಆ ಪಾದ ಕಮಲಗಳ ಸ್ಪರ್ಶದಿಂದ ಗಣೇಶರಿಗೆ ಈ ವಿಘ್ನ ವಿನಾಶನ ಮಾಡುವಂತಹ ಶಕ್ತಿ ಬರುತ್ತೆ. ಗಣೇಶನನ್ನ ವಿಘ್ನ ವಿನಾಶಕ ಅಂತ ತಿಳ್ಕೊಂತೀವಿ, ಆದ್ರೆ ಗಣೇಶರಿಗೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಅದು ವಿಷ್ಣುವಿಂದ ಬರ್ತಾ ಇದೆ, ಕೃಷ್ಣನಿಂದ ಬರ್ತಾ ಇದೆ. ಸೊ ಅದಕ್ಕೆ ಕೃಷ್ಣನಿಗೆ ಪ್ರಣಾಮಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದ ಪವರ್ ಆಫ್ ಡಿಸ್ಟ್ರಾಯಿಂಗ್ ಆಲ್ ಆಬ್ಸ್ಟಿಕಲ್ಸ್ ಟು ಮಂಡೇನ್ ಪ್ರಾಸ್ಪರಿಟಿ ಹ್ಯಾಸ್ ಬಿನ್ ಡೆಲಿಗೇಟೆಡ್ ಟು ಗಣೇಶ. ಈ ಒಂದು ಭೌತಿಕ ಕಾರ್ಯಗಳಲ್ಲಿ ಆಗುವಂತಹ ವಿಘ್ನಗಳನ್ನ ನಾಶ ಮಾಡುವ ಶಕ್ತಿಯನ್ನ ಗಣೇಶರಿಗೆ ಕೊಟ್ಟಿದ್ದಾರೆ. ಆದ್ರೆ ಗಣೇಶರಿಗೆ ಶಕ್ತಿ ಬರ್ತಾ ಇರೋದು ಕೃಷ್ಣನಿಂದ. ಸೊ ಅದಕ್ಕೆ ಭಕ್ತರು ಡೈರೆಕ್ಟ್ ಆಗಿ ಕೃಷ್ಣನನ್ನ ಆರಾಧನೆ ಮಾಡ್ತಾರೆ, ರೈಟ್? ಸೊ ಅಲ್ಟಿಮೇಟ್ ವಿಘ್ನ ವಿನಾಶಕ ಕೃಷ್ಣ ಅಥವಾ ನರಸಿಂಹದೇವರು. ಸೊ ಜನರಲಿ ಇಸ್ಕಾನ್ ಅಲ್ಲಿ ವಿಘ್ನ ವಿನಾಶನಕ್ಕೆ ನಾವು ನರಸಿಂಹದೇವರ ಪ್ರಾರ್ಥನೆಯನ್ನ ಮಾಡ್ತೀವಿ. ಸೊ ಗಣೇಶ ಕೂಡ ಕೃಷ್ಣನ ಭಕ್ತ, ನರಸಿಂಹದೇವರ ಭಕ್ತ, ರೈಟ್? ಅವರು ಶುದ್ಧ ಭಕ್ತರು, ಮಹಾನ್ ಭಕ್ತರು. ಸೊ ಅವ್ರು ಭಗವದ್ಗೀತಾನ ಬರೆದವರೇ ಅವರು, ಮಹಾಭಾರತದನ್ನ ಬರೆದವರೇ ಅವರು. ಹಿ ವಾಸ್ ಅ ಸ್ಕಲ್ಪ್ಟರ್, ಹಿ ವಾಸ್ ಅ ಸ್ಟೆನೋಗ್ರಾಫರ್, ರೈಟರ್. ಸೊ ವ್ಯಾಸದೇವರು ಅದನ್ನ ಕಂಪೋಸ್ ಮಾಡ್ತಾ ಇದ್ರು, ಗಣೇಶರು ಬರಿತಾ ಇದ್ರು. ಸೊ ಮಹಾನ್ ಭಕ್ತರು ಅವರು. ಸೊ ಆದ್ರೆ ಜನರಲಿ ಸಾಮಾನ್ಯ ಜನರು ಗಣೇಶನ ಹತ್ರ ಹೋಗ್ತಾರೆ ತಮ್ಮ ಭೌತಿಕ ಸುಖದಲ್ಲಿ ಆಗುವಂತಹ ವಿಘ್ನಗಳನ್ನು ವಿನಾಶನೆ ಮಾಡೋದಕ್ಕೆ. ಆದ್ರೆ ಭಕ್ತರು ಡೈರೆಕ್ಟ್ ನರಸಿಂಹದೇವರ ಹತ್ರ ಹೋಗ್ತಾರೆ ಭಕ್ತಿಯಲ್ಲಿ ಆಗುವಂತಹ ಅಡಚಣೆಗಳನ್ನು ವಿನಾಶನೆ ಮಾಡೋದಕ್ಕೆ. ಆದ್ರೆ
ಕೃಷ್ಣ ಭಕ್ತರು ಕೂಡ ಗಣೇಶನ ಹತ್ರ ಹೋದಾಗ ಏನ್ ಪ್ರಾರ್ಥನೆ ಮಾಡ್ತಾರೆ? ಹೇ ಗಣೇಶ, ನೀನು ಶುದ್ಧ ಭಕ್ತ, ನನ್ನ ಭಕ್ತಿಯ ಮಾರ್ಗದಲ್ಲಿ ಕೆಲವೊಂದು ಅಡಚಣೆಗಳು ಬರ್ತಾ ಇದೆ, ದಯವಿಟ್ಟು ಅದನ್ನ ಪರಿಹಾರ ಮಾಡಿ ಅಂತ. ಅವರು ಭೌತಿಕ ಸುಖಕ್ಕೋಸ್ಕರ ಗಣೇಶನ ಹತ್ರ ಹೋಗುದಿಲ್ಲ. ಅವ್ರು ಗಣೇಶನ ಹತ್ರ ಹೋದ್ರು ಕೂಡ ಅವರು ಕೃಷ್ಣ ಭಕ್ತಿಯನ್ನ ಕೇಳೋದಕ್ಕಂತ ಹೋಗ್ತಾರೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಸರಸ್ವತಿ ಅವ್ರು ಕೇಳ್ತಾರೆ, ಹೌ ಡಸ್ ಕೃಷ್ಣ ಹೆಲ್ಪ್ ದ ಲೆಸ್ ಇಂಟೆಲಿಜೆಂಟ್ ಡಿವೋಟಿ? ಸೊ ಕೃಷ್ಣ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ತೇಷಾಂ ಏವಾನುಕಂಪಾರ್ಥಂ ಅಹಂ ಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಸತ. ಯಾರಾದ್ರೂ ಭಕ್ತನಿಗೆ ಬುದ್ಧಿವಂತಿಕೆ ಇಲ್ಲದೆ ಇದ್ರೂ ಕೂಡ ಅವರ ಹೃದಯದಲ್ಲಿ ಅವರು ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಹೃದಯದಲ್ಲಿ ಜ್ಞಾನವನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ರೈಟ್. ಸೊ ಹಲವಾರು ಕಥೆಗಳಿದೆ. ಯಾರಿಗೆ ಒಬ್ಬ ಭಕ್ತರಿಗೆ ಓದೋಕೆ ಬರೋದಿಲ್ಲ, ಕೇಳೋಕೆ ಬರೋದಿಲ್ಲ, ಅರ್ಥ ಆಗೋದಿಲ್ಲ, ಆದ್ರೂ ಕೂಡ ಕೃಷ್ಣ ಅವರಿಗೆ ತನ್ನ ನೆನಪನ್ನ ಕೊಟ್ಟು ತನ್ನ ಹತ್ರ ಕರ್ಕೊಂಡಿದ್ದಾನೆ. ಸೊ ಆ ರೀತಿ ಉದಾಹರಣೆಗಳು ಕೂಡ. ದಕ್ಷಿಣ ಭಾರತದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ, ಅವನಿಗೆ ಸಂಸ್ಕೃತ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ಆದ್ರೆ ಅವನು ಪ್ರತಿದಿನ ಗುರುಗಳ ಆದೇಶದಂತೆ ಅವನು ಓದ್ತಾ ಇದ್ದ. ಆದರೆ ಕೃಷ್ಣ ಅವರ ಹೃದಯದಲ್ಲಿ ಆ ಭಗವದ್ಗೀತೆ ಜ್ಞಾನವನ್ನ, ಪ್ರೀತಿಯನ್ನ, ಪ್ರೇಮವನ್ನ ಪ್ರಕಾಶ ಮಾಡ್ಬಿಟ್ಟ. ಸೊ ಈ ರೀತಿ ಓದಕ್ಕೆ ಬರದೇ ಇದ್ರು ಕೂಡ ಭಕ್ತಿಯಲ್ಲಿ ಅವರು ಪ್ರಗತಿಯನ್ನ ಹೊಂದಬಹುದು. ಮನುಷ್ಯರಷ್ಟೇ ಯಾಕೆ, ಇವನ್ ಪ್ರಾಣಿಗಳು ಕೂಡ ಭಕ್ತಿಯಲ್ಲಿ ಮುಂದುವರಿಬಹುದು, ಅವರಲ್ಲಿ ಒಂದು ಆ ರೀತಿ ಒಂದು ಶ್ರದ್ಧೆ ಇದ್ರೆ. ಓಕೆ, ಸೊ ಪ್ರೀತಿಯವ್ರು ಕೇಳ್ತಾ ಇದಾರೆ, ಹರೇ ಕೃಷ್ಣ, ಪ್ರಭು, ಮಕ್ಕಳು ತಂದೆ ತಾಯಿ ಯಾರನ್ನು ಅನುಸರಿಸುತ್ತಾರೆ ಅಂತ ಹೇಳಿದರು ಪ್ರಭುಗಳು, ಅವರ ಕರ್ಮ ಮಕ್ಕಳಿಗೂ ಅನುಸರಿಸುತ್ತಾ? ಮಕ್ಕಳು ತಂದೆ ತಾಯಿಯರನ್ನು ಅನುಸರಿಸುತ್ತಾರೆ ಅಂತ ಹೇಳಿದ್ರು ಪ್ರಭುಗಳು. ಓಕೆ, ಅವರ ಕರ್ಮ ಮಕ್ಕಳಿಗೂ ಅನುಸರಿಸುತ್ತಾ? ಸೊ ಈ ನಿಮ್ಮ ಪ್ರಶ್ನೆ ಚೆನ್ನಾಗಿ ಅರ್ಥ ಆಗಿದ್ರೆ ಏನಂತ, ಜನರೇ ಮಕ್ಕಳು ತಂದೆ ತಾಯಿಯನ್ನ ಅವರು ಅನುಸರಿಸ್ತಾರೆ. ಸೊ ತಂದೆ ತಾಯಿಯ ಕರ್ಮಗಳು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಾ, ಅಥವಾ ಮಕ್ಕಳ ಕರ್ಮಗಳು ತಂದೆ ತಾಯಿಯ ಮೇಲೆ ಪ್ರಭಾವ ಇರುತ್ತಾ ಅಂತ? ಎರಡು ಸತ್ಯ. ಯಾಕೆಂದ್ರೆ ಆ ಒಂದು ಸಿಮಿಲರ್ ಕರ್ಮ, ಒಂದೇ ರೀತಿಯ ಕರ್ಮ ಇರುವಂತ ಜನರು ಒಂದು ಕುಟುಂಬದಲ್ಲಿ ಬಂದಿರ್ತಾರೆ. ಅದು ಕೃಷ್ಣನ ವ್ಯವಸ್ಥೆ ಅಂತೆ. ಕರ್ಮ ಮ್ಯಾಚ್ ಆಗುವಂತ ಜನರು, ಆತ್ಮಗಳು ಅಲ್ಲಿ ಒಂದು ಪರಿವಾರದಲ್ಲಿ ಸೇರ್ಕೊಂಡಿರ್ತವೆ. ಮಕ್ಕಳೇನಾದ್ರೂ ಮಾಡಿದ್ರೆ ಅದು ಕಂಪ್ಲೇಂಟ್ ತಂದೆ ತಾಯಿಗೆ ಹೋಗುತ್ತೆ, ಹೌದಾನೆ? ಸಪೋಸ್ ಮಗು ಏನೋ ಕಳ್ತನ ಮಾಡ್ತು, ಎಲ್ಲೋ ಚಾಕ್ಲೇಟ್ ಕತ್ಕೊಂಡ್ಬಂದ, ಇಮ್ಮಿಡಿಯೇಟ್ ಕಂಪ್ಲೇಂಟ್ ಹೋಗುತ್ತೆ ತಂದೆ ತಾಯಿಗೆ. ತಂದೆ ತಾಯಿ ಕೂಡ ಆ ಮಗು ಮಾಡಿರುವಂತ ಕರ್ಮವನ್ನು ಅನುಭವಿಸ್ಬೇಕಾಗುತ್ತೆ. ಅಥವಾ ತಂದೆ ತಾಯಿ ಏನೋ ಮಾಡ್ತಾರೆ, ಅದ್ರ ಪ್ರಭಾವ ಮಕ್ಕಳ ಮೇಲೂ ಆಗುತ್ತೆ. ಸೊ ಅದು ಇಂಟರ್ ಡಿಪೆಂಡೆಂಟ್ ಇದೆ. ಸೊ ಒಬ್ಬರ ಕರ್ಮ ಇನ್ನೊಬ್ಬರಿಗೆ ಅದು ತಗಲುತ್ತೆ. ಸೊ ಯಾಕಂದ್ರೆ ಅದು ಒಂದು ಕುಟುಂಬದಲ್ಲಿ ಇದೆಯಲ್ಲ. ಅಷ್ಟೇ ಅಲ್ಲ, ಮನೆ ಪಕ್ಕದವ್ರು ಏನಾದ್ರು ಮಾಡಿದ್ರೆ ಅದು ನಮಗೂ ಆಗುತ್ತೆ. ಸೊ ಆಕ್ಚುಲಿ ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಇನ್ನೊಂದು ರಾಷ್ಟ್ರದಲ್ಲಿ ಏನೇ ಆದ್ರೂ ಅದು ನಮಗೂ ಕೂಡ ಪ್ರಭಾವ ಅದ್ರದ್ದು ಬರುತ್ತೆ. ಸೊ ಆಕ್ಚುಲಿ ನಾವು ಇಂಡಿಪೆಂಡೆಂಟ್ ಅಲ್ಲ, ನಾವು ಸ್ವತಂತ್ರರಲ್ಲ, ನಾವು ಇಂಟರ್ ಡಿಪೆಂಡೆಂಟ್. ಒಬ್ಬರಿಗೆ ಏನಾದ್ರು ಆದ್ರೆ ಅದು ಇನ್ನೊಬ್ಬರಿಗೆ ಅದು ಪ್ರಭಾವ ಬರುತ್ತೆ. ಸೊ ಅದಕ್ಕೆ ನಾವು ಇಂಟರ್ ಡಿಪೆಂಡೆಂಟ್ ಅಂತ ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆ ಬೆರೆತು ಇರೋದಕ್ಕೆ ಪ್ರಯತ್ನ ಪಡ್ಬೇಕು. ಎಲ್ಲರ ಜೊತೆ ಬೆರೆತು ಕೃಷ್ಣನನ್ನ ಕೇಂದ್ರಿತವಾಗಿ ಇಟ್ಕೊಂಡು ನಾವು ಜೀವನವನ್ನು ನಡೆಸಿದ್ರೆ ಅದು ಸುಖವಾಗಿರುತ್ತೆ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮರಗಳು, ನೀರುಗಳು, ಅಂದ್ರೆ ನದಿಗಳು, ಸಮುದ್ರ ಎಲ್ಲ ಇಂಟರ್ ಡಿಪೆಂಡ್ ಆಗಿದೆ. ರೈಟ್. ಗಿಡಗಳಿಗೆ ಏನಾದ್ರೂ ಆದ್ರೆ ಆಕ್ಸಿಜನ್ ಕಮ್ಮಿ ಆಗುತ್ತೆ, ನಮ್ಗೆ ಕಷ್ಟ ಆಗುತ್ತೆ. ನದಿಗಳು ಒಣಗೋಗ್ಬಿಟ್ರೆ ನೀರು ಸಿಗೋದಿಲ್ಲ. ರೈಟ್. ಸೊ ಈ ರೀತಿ ನಾವು ಇಂಟರ್ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಒಬ್ಬರಿನ ಮೇಲೆ ಇನ್ನೊಬ್ರು ಅವಲಂಬಿಸಿದೀವಿ. ಸೊ ಅದಕ್ಕೆ ಒಬ್ರು ಏನಾದರೂ ಕೆಟ್ಟ ಕರ್ಮ ಮಾಡಿದ್ರೆ ಅದರ ಪ್ರಭಾವ ಬೇರೆಯವ್ರ ಮೇಲೂ ಬೀಳುತ್ತೆ. ಬಾಡಿ ಆಬ್ಸೆಂಟ್, ಮೈಂಡ್ ಆಬ್ಸೆಂಟ್, ಬಾಡಿ ಪ್ರೆಸೆಂಟ್, ಈ ಮಾತು ನನಗೆ ತುಂಬಾ ಉಳಿಯುತ್ತೆ. ಇದರಿಂದ ಹೊರಬರಲು ನಾನು ಏನು ಮಾಡಬೇಕು ಪ್ರಭುಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಿದ್ದೇನೆ, ಆದರೂ ನನಗೆ ಅದೇ ರೀತಿ ಆಗುತ್ತದೆ. ಓಕೆ, ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್. ಸೊ ಶರೀರ ಕ್ಲಾಸಲ್ಲಿದೆ, ಆದರೆ ಮನಸ್ಸು ಬೇರೆ ಕಡೆ ಇದೆ. ಶರೀರ
ಜಪ ಮಾಡಕ್ ಕೂತ್ಕೊಂಡಿದೆ, ಮನಸ್ಸು ಏನೋ ಯೋಚನೆ ಮಾಡ್ತಾ ಇದೆ. ಹೌದು, ಪ್ರಾರಂಭದಲ್ಲಿ ಈಗ ಆಗುತ್ತೆ. ಸೊ ಬೇರೆ ಬೇರೆ ಚಿಂತನೆಗಳು ಇರುತ್ತೆ, ಬೇರೆ ಬೇರೆ ಮುಖ್ಯ ಕಾರ್ಯಗಳು ನಿಮ್ಗೆ ಇರುತ್ತೆ, ಅದರ ಮೇಲೆ ಮನಸ್ಸು ಹೋಗ್ತಾ ಇರುತ್ತೆ. ಆದ್ರೆ ಕೃಷ್ಣ ಸರಳವಾದ ಒಂದು ಮಾರ್ಗವನ್ನು ಕೊಡ್ತಾನೆ. ಏನಂದ್ರೆ ನಾವು ಟೈಮ್ ಫಿಕ್ಸ್ ಮಾಡ್ಬೇಕು. ಓಕೆ, ನಾ ಅರ್ಧ ಗಂಟೆ ಜಪ ಮಾಡ್ತೀನಿ. ಆ ಅರ್ಧ ಗಂಟೆ ಜಪ ಮಾಡೋದ್ರಲ್ಲಿ ನಾವು ಬೇರೆ ಏನು ಯೋಚನೆ ಮಾಡಬಾರ್ದು. ಜಪ ಮಾಡೋದಕ್ಕೆ 24 ಗಂಟೆ ದೇವ್ರು ಕೊಟ್ಟಿದ್ದಾನೆ, ಅದ್ರಲ್ಲಿ ಅರ್ಧ ಗಂಟೆ ಅಥವಾ 1 ಗಂಟೆ ನಾನು ಈ ಧ್ಯಾನವನ್ನು ಮಾಡ್ತೀನಿ ಅಂತ ಅದನ್ನ ಫಿಕ್ಸ್ ಮಾಡ್ಬಿಡ್ಬೇಕು. ಆ ಸಮಯದಲ್ಲಿ ಬೇರೆ ಏನು ಚಿಂತೆ ಮಾಡಬಾರ್ದು. ಓಕೆ, ಆಫೀಸ್ ಇದೆ, ಜಾಬ್ ಇದೆ, ನಾನು ಓದ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಅದೆಲ್ಲ ಓಕೆ, ಅದಕ್ಕೆ ಸಪ್ರೇಟ್ ಸಮಯ ಇದೆ. ಓದೋ ಸಮಯದಲ್ಲಿ ಓದೋಣ, ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಮಾಡೋಣ. ಆದರೆ ಕೆಲಸದ ಚಿಂತೆಯನ್ನ ನಾವು ಜಪ ಟೈಮಲ್ಲಿ ತಗೊಂಡ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಸೊ ಜಪ ಟೈಮಲ್ಲಿ ಜಪ ಮಾಡಿ, ಕೆಲಸ ಮಾಡಿದ್ರೆ ಕೆಲಸ ಮಾಡಿ, ಅಡಿಗೆ ಮಾಡಿದ್ರೆ ಅಡಿಗೆ ಮಾಡಿ. ಸೊ ಎಲ್ಲದಕ್ಕೊಂದು ಸಮಯವನ್ನ ನಾವು ಅಲೋಕೇಟ್ ಮಾಡಬೇಕು. ಆಗ ನಾವು ಶಾಂತವಾಗಿರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಟೆನ್ಷನ್ ಆಗುತ್ತೆ. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ಮನಸ್ಸು ಎಲ್ಲಾದ್ರೂ ಹೋಗಿದ್ರೆ ಅದನ್ನ ಮತ್ತೆ ಹೇಳ್ಕೊಂಡ್ ಬರ್ಬೇಕಷ್ಟೆ. ಎಲ್ಲಾದ್ರೂ ಹೋಗಿದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಅದನ್ನ ಹೇಳ್ಕೊಂಡ್ ಬಂದ್ಬಿಡಿ. ಸಿಟ್ಟು ಮಾಡ್ಕೋಬೇಡಿ ಅಥವಾ ಕೋಪ ಮಾಡ್ಕೋಬೇಡಿ, ಜಸ್ಟ್ ಅದನ್ನ ಹೇಳ್ಕೊಂಡ್ಬಂದು ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ, ಪುಟ್ ಬ್ಯಾಕ್ ಅಗೇನ್ ಇಂಟು ಚಾಂಟಿಂಗ್. ಸೊ ಈ ರೀತಿ ನಾವು ಎಕ್ಸರ್ಸೈಸ್ ಮಾಡ್ತಾ ಇರಬೇಕು. ಓಕೆ, ಸೊ ಇನ್ನು 2 ಕ್ವಶನ್ಸ್ ಇದೆ. I will actually have another program now. I'll just quickly take it. Why can't the demigods infuse the living entities with affinity for worshipping them? ದೇವತೆಗಳು ತಮ್ಮ ಭಕ್ತರನ್ನ ಪೂಜೆ ಮಾಡೋದಕ್ಕೆ ಯಾಕೆ ಪ್ರೇರಿಸುವುದಿಲ್ಲ ಅಂತ. ಆಕ್ಚುಲಿ ದೇವತೆಗಳು ಕೂಡ ದೇವತೆಗಳ ಆರಾಧಕರು ಕೂಡ ಇದ್ದಾರೆ. ಯಾರಿಗೆ ಒಂದು ಭೌತಿಕ ಆಸಕ್ತಿ ಇದೆ, ಯಾರಿಗೆ ಜ್ಞಾನ ಬೇಕೋ ಅವರು ಸರಸ್ವತಿ ಹತ್ರ ಹೋಗ್ತಾರೆ, ಯಾರಿಗೆ ದುಡ್ಡು ಬೇಕೋ ಅವರು ಕುಬೇರನ ಹತ್ರ ಹೋಗ್ತಾರೆ, ಅಥವಾ ಶಿವನ ಹತ್ರ ಹೋಗ್ತಾರೆ. ಸೊ ಈ ರೀತಿ ಯಾರಿಗೆ ಒಳ್ಳೆ ಆರೋಗ್ಯ ಬೇಕೋ ಅವರು ಸೂರ್ಯನ ಆರಾಧನೆ ಮಾಡ್ತಾರೆ. ಸೊ ಆ ರೀತಿ ಒಂದು ಆಕರ್ಷಣೆ ಇದೆ ದೇವತೆಗಳ ಹತ್ರ. ಸೊ ಅದಕ್ಕೆ ಜನರು ಅವರ ಪೂಜೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಕೃಷ್ಣ ಸರ್ವ ಆಕರ್ಷಕ. ಯಾರಿಗೆ ಕೃಷ್ಣನ ಮೇಲೆ ಆಕರ್ಷಣೆ ಆಗಿದೆಯೋ ಅವರು ಅನ್ಯ ದೇವರ ಆರಾಧನೆ ಮಾಡುವ ಅವಶ್ಯಕತೆ ಇಲ್ಲ. ವಿನಯ್ ದಾಸಿಂಗ್, ಕುಡ್ ಯು ಪ್ಲೀಸ್ ಶೇರ್ ದ ಹರೇ ಕೃಷ್ಣ ಜಪ ಫಾರ್ ಯೂಟ್ಯೂಬ್ ಪ್ಲೇಸ್ಮೆಂಟ್? ಅದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಇಟ್ಸ್ ಆಲ್ರೆಡಿ ದೇರ್. ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಹರೇ ಕೃಷ್ಣ ಜಪ ಫೈಲ್ ಅದು ಇದೆ ಇಸ್ಕಾನ್ ಕನ್ನಡ ಚಾನಲ್ ಅಲ್ಲಿ. ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ದೇರ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ.